ನೋಡಿ ಬ್ರೋ, ಫ್ರೋಸ್ ಆಗ್ಬಿಟ್ಟಿದೆ. ಫ್ರೋಸ್ ಆಗ್ಬಿಟ್ಟಿದೆ ನಂದು. ಆಲ್ಮೋಸ್ಟ್ ಒಂದು 2 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಓಡಿಸ್ಕೊಂಡು ಬಂದಿದ್ದು. ಇದ್ರೆ ಹೆಂಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ದಿರಾಂಗ್ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ದಿರಾಂಗ್ ವ್ಯಾಲಿ, ದಿರಾಂಗು ಇದು ಕೂಡ ಫೇಮಸ್ ಸ್ನೇಹಿತರೆ. ಇಲ್ಲಿಂದ ಆಲ್ಮೋಸ್ಟ್ ಒಂದು 135 ಕಿಲೋಮೀಟರ್ಸ್ ತವಾಂಗು, 68 ಕಿಲೋಮೀಟರ್ಸ್ ಸೇಲಾ ಟಾಪ್ ಸ್ನೇಹಿತರೆ. ತುಂಬಾ ಅಂದ್ರೆ ತುಂಬಾ ಎಕ್ಸಾಸ್ಟ್ ಆಗಿದ್ದೀವಿ. ಬೆಳಗ್ಗೆ ಒಂದು 5:30 ಓಡಿಸ್ತಾ ಇದೀವಿ. ವೆದರ್ ಕಂಡೀಷನ್ಸ್ ತುಂಬಾ ಕೋಲ್ಡ್ ಆಗಿದೆ. ಸೊ ಬಾಯ್ಸ್ಗೆಲ್ಲಾಗೂ ನಿದ್ದೆ ಬಂದು ಹೋಗ್ತಾ ಇದೆ. ನೋಡಿ ಇಲ್ಲಿ ಯಾಕೆ ಹೆಂಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಕೊಂಬೆ ಇಲ್ಲ ಸ್ನೇಹಿತರೆ, ಅದಕ್ಕೂ ಗುದ್ಬಿಟ್ಟಿದೆ ಅನ್ಸುತ್ತೆ. ಸೊ ಬ್ರೇಕ್ಸ್ ತಗೊಂಡು ವಿ ಆರ್ ರಶ್ಶಿಂಗ್ ಅಂದ್ರೆ ತುಂಬಾ ಸ್ಪೀಡು ಏನು ಮಾಡ್ತಾ ಇಲ್ಲ, ನಾರ್ಮಲ್ ಆಗಿ ನೋಡ್ಕೊಂಡೇ ಓಡಿಸ್ತಾ ಇದೀವಿ. ವಿ ಆರ್ ಇನ್ 11,246 ಫೀಟ್ ಸ್ನೇಹಿತರೆ. ನೀವು ಈ ವಿಡಿಯೋನ 3,000 ಅಡಿಲಿ ಕುತ್ಕೊಂಡು ಮಲ್ಕೊಂಡು ನೋಡ್ತಾ ಇದ್ದೀರಾ. ಬೆಂಗಳೂರು 3,000 ಅಡಿ, ಇದು 11,000 ಅಡಿ. ಬನ್ನಿ ಬೇಗ. 8 ಡಿಗ್ರಿ ಸೆಲ್ಸಿಯಸ್ ಸ್ನೇಹಿತರೆ, 8 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಗಾಡಿ ಓಡಿಸ್ತಾ ಇದೀವಿ. ಕೈಯೆಲ್ಲ ಫ್ರೀಸ್ ಆಗ್ತಾ ಇದೆ ಗುರು. ಗ್ಲೌಸ್ ತೆಗೆದ್ರೆ ಇಲ್ಲಿ ಕೈ ಇಟ್ಟಷ್ಟು ಎಷ್ಟು ಬಿಸಿ ಆಗ್ತಿದೆ ಗೊತ್ತಾ, ಹೈಟೆಡ್ ಗ್ರಿಪ್ಸ್ ಇಂದ. ಕೈ ತೆಗಿಬೇಕಂತಾನೆ ಅನ್ಸ್ತಲ್ಲ. ಬ್ರೋ ಸೇಲಾಲೇಕ್ ಹೋಗಲ್ವಾ? ಬ್ರೋ ಹೋಗಲ್ವಾ ಸೇಲಾಲೇಕು? ನಡೀರಿ ಎತ್ರಿ, ಹಿಮಾಲಯ ನೋಡ್ಸಿ, ನಾನು BMW ಓಡಿಸ್ತೀನಿ. ಗೊತ್ತಾಗ್ಲಿ ಕಷ್ಟ ಏನಂತ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಬ್ರೋ ನಡೀರಿ ಸೇಲಾಲೇಕ್. ದಿಸ್ ಇಸ್ ದ ಫ್ರೋಸನ್ ಲೇಕ್. ಆ ಒಂದು ಲೇಕ್ ಮೇಲೆ ಹೋಗ್ಬೇಕಂತ ಆಸೆ. ಬನ್ನಿ ಹೋಗೋಣ. ಎಲ್ಲಿ? BMW 3 ಡಿಗ್ರಿ ಸ್ನೋ. 20 ಲಕ್ಷ ಕೊಟ್ಟಿದ್ಯಲ್ಲಪ್ಪ, ತೋರ್ಸುತ್ತೆ, ಎಲ್ಲ ತೋರ್ಸುತ್ತೆ. ಇದನ್ನೇ ಹೇಳಿದ್ದೆ ಅವಾಗ್ಲೇ. ಆಯ್ತು. ಓಯ್ ಬ್ರೋ, ನೀಟೆಡ್ ಗ್ರಿಪ್ಸ್ ಇದೆ ಬ್ರೋ, ಹಿಂಗೆ ಇಟ್ಕೊಂಡ್ರೆ ಬಿಸಿ ಆಗುತ್ತೆ. ಒಂದು ದಿವಸ ಕೊಟ್ಬಿಡ್ಗುರು BMW ಬ್ರೋ. ಎಷ್ಟು ಯೂಸ್ ನೋಡಿ ಬ್ರೋ ಹೀಟೆಡ್ ಗ್ರಿಪ್ಸು. ಫಕ್ ನೋಡಿ ಬ್ರೋ, ಫ್ರೋಸ್ ಆಗ್ಬಿಟ್ಟಿದೆ. ಫ್ರೋಸ್ ಆಗ್ಬಿಟ್ಟಿದೆ ನಂದು. ಸೊ ಸ್ನೇಹಿತರೆ, ತುಟಿ, ಕೆನ್ನೆ, ಮುಖ ಎಲ್ಲ ಹೊಡೆದಿದೆ ಸ್ನೇಹಿತರೆ. ಬಿಕಾಸ್ ಆಲ್ಮೋಸ್ಟ್ ಒಂದು 2 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಓಡಿಸ್ಕೊಂಡು ಬಂದಿದ್ದು. ಆ್ಯಂಡ್ ವಿ ಆರ್ ಫೈನಲಿ ಆನ್ ದ ಫ್ರೋಸನ್ ಲೇಕ್ ಮೇಲೆ ಕಾಲಿಡ್ತಾ ಇದ್ದೀವಿ. ಐ ಶೋ ಯು ಹೌ ಇಟ್ ಇಸ್. ಕ್ರ್ಯಾಕ್ ಆದ್ರೆ ಕ್ರ್ಯಾಕ್ ಆಗ್ತಾ ಇದೆಯಾ? ಎಲ್ಲಿ? ಇಡೀ ಒಂದು ಹೆಜ್ಜೆ ಮುಂದೆ ಇಡಿ. ಇಲ್ಲಿ ಬ್ರೋ, ಆ ಕಡೆ ಕರೆಕ್ಟ್ ಆಗಿದೆ ಬ್ರೋ. ನಡ್ಕೊಂಡು ಸುಮ್ಮನೆ ಹಿಂಗಿಡು, ಈ ಕೈ ಇಟ್ಕೊಳ್ಳಿ. ಆಯ್ತು ಕರೆಕ್ಟಾಗಿ ಹಿಡುಗರು. ಒಂದು ಏಕೆ ಇಲ್ಲಿ ನೋಡಿ. ಎಲ್ಲಿ ಬ್ರೋ? ನೋಡಿ ನೀರು ಬರ್ತಾ ಇದೆ ಅಲ್ಲ, ಮುಂದೆ ಹೋಯ್ತಲ್ಲ ಒಳಗೆ ಬ್ರೋ. ಒಳಗಿರೋದು ಐಸೆ ಬ್ರೋ. ಆದ್ರೂ ಏನ್ ಹೇಳಿ ಸ್ನೇಹಿತರೆ, ಫ್ರೋಸನ್ ಲೇಕ್ ಐಸ್ ಹಾಕ್ಬಿಟ್ಟಿದೆ ಕೆರೆ, ಅದ್ರ ಮೇಲೆ ನಡೀತಾ ಇದೀವಿ. ಏರಿ ಮೇಲೆ ನಡೆಯೋದು ನೋಡಿದ್ದೀರಾ?
ನೋಡಿದ್ದೀರಾ ಎಲ್ಲ ಐಸ್ ನೋಡಿದ್ದೀರಾ Oh fuck! Look at ice! Whoa! This is. Whoa! Holy shit! Illa bro! Holy fuck! Chital patal! Abhi bidda. Jarta Fuck! Wow! Lovely! Mohan bro! ಬನ್ನಿ ಈ ಕಡೆ ಇಲ್ಲಿ ಇಲ್ಲಿ ಬನ್ನಿ ಕಡೆ ಬೇಗ ಮೋಹನ್ ಬ್ರೋ ಕೈ ಟ್ರ್ಯಾಕ್ ಆಯ್ತದೆ ಬ್ರೋ ಈ ಕಡೆ ಬಂದ್ಬಿಡಿ ಈ ಕಡೆ ಬನ್ನಿ ಪೀಸ್ ಆಗಿದೆ ಬ್ರೋ ಹುಷಾರು ಬ್ರೋ ಒಳಗೋಗ್ಬಿಟ್ಟಿಯಾ ಚಿತಾಲ್ ಪತಾಲ್ ಪ್ರತಿದಿನ ನನ್ನ ತಲೆಯಲ್ಲಿ ಬರುವುದು ಒಂದೇ ಒಂದು ಪ್ರಶ್ನೆ. ಹಾರುತ್ತಿದ್ದ ನಾನು ಹೇಗೆ ಕ್ಷಣದಲ್ಲಿ ನೆಲಕ್ಕೆ ಬಿದ್ದೆ ಒಂದೇ ಸಮನೆ. ಕೆಳಗೆ ಬಿದ್ದ ಆ ಕ್ಷಣವು ತಲೆ ತಿರುಗಿತು ಗಿರಗಿರನೆ. ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಕ್ ದೇವ್ರು ಕೊಡ್ತಿರ್ಬೋದಾ ಸನ್ನೆ. ಡಿಗ್ರಿ ಆಯ್ತಲ್ಲ ನೆಕ್ಸ್ಟ್ ಏನ್ ಪ್ಲಾನ್ಸ್ ಅಂತ ಕೇಳ್ತಿದ್ರು ನಮ್ಮ ಆಂಟಿ ಮೊನ್ನೆ. ಗೊತ್ತಿಲ್ಲ ಆಂಟಿ ಬೆಳಗಾದ್ರೆ ಕೇಳಿಸೋದು ಡೈಲಿ ಸೇಮ್ ಕ್ವೆಶನ್. ಜಾಬ್ ಅಲ್ಲಿ ಫ್ಯೂಚರ್ ನ ಕಾಣೆ ನನಗೆ ಕಾಣ್ತಿಲ್ಲ ದೇವ್ ಪ್ರಾಣೆ. 24 ವರ್ಷ ಮುಗ್ದೋಯ್ತು ನಂಗೆ. ಫೋಕಸ್ ಮಾಡ್ಬೇಕು ಲೇಟ್ ಮಾಡ್ದಂಗೆ. ತುಂಬಾ ಸರ್ತಿ ಹೇಳಿದ್ದಾರೆ ಅಮ್ಮ ನಂಗೆ. ಅತಿಯಾಗಿ ಕೊಡ್ಬಾರ್ದು ಯಾರಿಗೂ ಸಲಹೆ. ಒಳ್ಳೆತನದಿಂದ ಸುಮ್ಮನೆ ಕೂತಿದ್ದೆ ಇರುವೆ ತರ ನಿಧಾನವಾಗಿ ತಿಂದಾಕ್ತಾರೆ. ನಂಗೆ ಚೆನ್ನಾಗ್ ಗೊತ್ತು ನಮ್ ಜನರ ಬಗ್ಗೆ. ಒಳ್ಳೆ ಸಕ್ಸಸ್ ಸಿಕ್ತಿದ್ರೆ ನಿಂಗೆ ಯಾವಾಗ್ಲೂ ಇರ್ತಾರೆ ನಿನ್ನ ಕಡೆಗೆ. ಇಲ್ಲ ಅಂದ್ರೆ ಗುರಿ ಇಡುತ್ತಾರೆ ಹಣೆಗೆ. ಅನುದಿನ ನನ್ನ ಮನ ಇದೆ ಹೊಡೆದು ಹೇಳದನ ಒಂದೇ ಒಂದು ಬಾರಿ ಕೇಳಿ ಯೋಚಿಸಿದ್ದೆ. 5 ವರ್ಷ ಇರೋದು ಪೂರ್ತಿನೇ ಬೇರೆ ತರ ಪಡ್ಬೇಕಿರ್ತಿರ್ಲಿಲ್ಲ ಇಷ್ಟು ತಾಪತ್ರೆ. ಪ್ರತಿ ಹಂತದಲ್ಲೂ 23 ವರ್ಷದಲ್ಲಿ ನೋಡ್ಕೊ ಬಂದಿದ್ದೀನಿ ಸಾವಿರಾರು ತೊಂದ್ರೆ. ನಮ್ ಲೈಫ್ ಭೂಮಿಗೆ ಮ್ಯಾಟರ್ ಆಗ್ಬೇಕಂದ್ರೆ ಕೆಲಸ ಜಾಸ್ತಿ ಮಾಡಿ ಕಡಿಮೆ ಮಾಡಿ ನಿದ್ದೆ. ಸರಿ ಗಮ ಪದ ನಿಸ ಉಪಯೋಗಿಸಿ ಪ್ರತಿ ನಿಮಿಷ. ಸಾನಿ ದಪ ಮಗ ರಿಸ ತುಂಬಾ ದೂರ ಇಲ್ಲ ಒಳ್ಳೆ ದಿವಸ. ಸರಿ ಗಮ ಪದ ನಿಸ ಉಪಯೋಗಿಸಿ ಪ್ರತಿ ನಿಮಿಷ. ಸಾನಿ ದಪ ಮಗ ರಿಸ ತುಂಬಾ ದೂರ ಇಲ್ಲ ಒಳ್ಳೆ ದಿವಸ. ರಾಬಿ ರಾಬಿ ಓಕೆ ಓಕೆ ಕೋವಿಡ್ ಜಾಸ್ತಿ ಆಗ್ತದೆ. ಇದ್ರೆ ನಮ್ಮ ನೆಮ್ಮದಿಯಾಗಿರ್ಬೇಕು. ಸೊ ಸ್ನೇಹಿತರೆ ಇಲ್ಲೇ ಸೇಲಾ ಲೇಕಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಕೈಯೆಲ್ಲ ಆಬ್ಸಲ್ಯೂಟ್ಲಿ ಫ್ರೀಸ್ ಆಗಿಬಿಟ್ಟಿದೆ ಸ್ನೇಹಿತರೆ. ಸೊ ಇಲ್ಲಿಂದ ತವಾಂಗು ಆಲ್ಮೋಸ್ಟ್ ಒಂದು ನಂಗೆ ಗೊತ್ತಿರಂಗೆ ಒಂದು 40 ಒಂದು 50 ಕಿಲೋಮೀಟ್ರ್ ಇರ್ಬೋದು. ಸೊ ಇನ್ನೊಂದು 1.5 ಅವರ್ 2 ಅವರಲ್ಲಿ ರೀಚ್ ಆಗಿಬಿಡ್ತೀವಿ. ಸೊ ಇಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ತವಾಂಗಿಂದ ನಾಳೆ ಒಂದಷ್ಟು ಜಾಗಗಳು ಎಕ್ಸ್ಪ್ಲೋರ್ ಮಾಡ್ತೀವಿ. ಅದೆಲ್ಲ ಮುಂದಿನ ಎಪಿಸೋಡಲ್ಲಿ ನೋಡ್ತೀರಾ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ದ ಫ್ರೋಸನ್ ಲೇಕ್ ಸೇಲಾ ಲೇಕ್. ಬಾಯ್ಸ್ ಹೇಗಿದೆ? ಇದ್ರೆ ಹೆಂಗಿರ್ಬೇಕು? ನೆಮ್ಮದಿಯಾಗಿರ್ಬೇಕು. ಗುಡ್ ಬೈ.